ನಾಳೆ ವೆಂಕಟನಾಥ ಸರಸ್ವತಿ ಕಾವೇರಿ ಪಟ್ಟಣಕ್ಕೆ ಹೊರಡ್ತಾರೆ. ಹೊರಡುವಾಗ ಯಾರೂ ಬೇಜಾರು ಮಾಡ್ಕೊಳ್ಳೋದು ಬೇಡ, ನಗ್ನಗ್ತಾ ಕಳಿಸ್ಕೊಡಿ. ಅವ್ರದ್ದು ಹೊಸ ಸಂಸಾರ, ಅದರಿಂದ ನಾನು ಅವ್ರ ಜೊತೆ ಹೋಗ್ತೀನಿ. ಅಲ್ಲೆಲ್ಲ ಹದ ಮಾಡಿ ಮತ್ತೆ ಬರ್ತೀನಿ. ನೋಡು ಗುರುರಾಜ, ನನಗೆ ನೀನು ವೆಂಕಟನಾಥ ಅಂತ ಭೇದ ಭಾವ ಇಲ್ಲ. ನೀವಿಬ್ರು ನನ್ನ 2 ಕಣ್ಣುಗಳು. ನೀವಿಬ್ರು ಚೆನ್ನಾಗಿರ್ಬೇಕು. ನಾನು ಸೀತಕ್ಕ ಇಬ್ಬರು ಮಠ ಸೇರ್ಕೊತೀವಿ. ಗುರುಗಳ ಆಜ್ಞೆ ಆಗಿದೆ. ಅಲ್ಲ ದೊಡ್ಡಪ್ಪ, ನೀವ್ಯಾಕೆ ಈಗಲೇ ಹೋಗಬೇಕು? ನಾವಿಬ್ಬರೇ ಇರ್ತೀವಿ. ನಮ್ಮ ಜೊತೆ ನೀವಾದರೂ ಇರಬಾರ್ದಾ? 2 ತಲೆಮಾರಿನಿಂದಲೂ ನಿಮ್ಗಳ ಜೊತೆಗೇ ಇದ್ದೀವಲ್ಲೋ, ನಮಗೇನು ಸಂಕೋಚವೇ? ನಾನು ಎತ್ತಿ ಆಡಿಸಿ ಬೆಳೆದ ಮಕ್ಕಳು ನೀವು. ನಾನೇ ಹೆತ್ತ ಮಕ್ಕಳಿದ್ದಿದ್ರು ಕೊಡಲಾರ್ದಷ್ಟು ಪ್ರೀತಿನ ನೀವುಗಳು ನನಗೆ ಕೊಟ್ಟಿದ್ದೀರ. ಈ ಜನ್ಮಕ್ಕೆ ಇಷ್ಟು ಸಾಕಪ್ಪ. ನಾವೇನು ಇವತ್ತು ಮನೆ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದಲ್ಲಪ್ಪ. ತುಂಬ ದಿನಗಳ ಹಿಂದೆನೇ ಹೊರಟಿದ್ವಿ. ವೆಂಕಟನಾಥನ ಮದುವೆ, ಶಾಸ್ತ್ರ, ನಿನ್ನ ಮಗು ಅಂತ ಮುಂದೆ ಹಾಕ್ತಾನೇ ಬಂದ್ವಿ. ಈಗ ಕಾಲ ಪಕ್ವವಾಗಿದೆ. ರಾಮಕೃಷ್ಣ ಅಂತ ದೇವ್ರ ಧ್ಯಾನ ಮಾಡಿ ಬದುಕಿಗೆ ಕೊನೆ ಹಾಡೋಕ್ಕೆ ಆ ಭಗವಂತನೇ ಅವಕಾಶ ಮಾಡಿಕೊಟ್ಟಿದ್ದಾನೆ. ದಯವಿಟ್ಟು ತಡಿಬೇಡ್ರಪ್ಪ. ಹೌದಪ್ಪ ಗುರುರಾಜ, ಅವ್ರ ಕೊನೆ ಆಸೆಗೆ ಅಡ್ಡಿ ಮಾಡೋದು ಬೇಡ. ಇಷ್ಟು ದಿನ ಈ ಮನೆ ಋಣ ಇದ್ರು. ಅವ್ರ ಸೇವೆ ಮಾಡಿರೋ ತೃಪ್ತಿ ನಮಗೂ ಇದೆ. ಅಷ್ಟು ಸಾಕು, ಬಿಟ್ಬಿಡು. ಅಕ್ಕ, ನಿಮ್ ಬಿಟ್ಟು ಹೇಗಿರೋದು? ಬೆಳಿಗ್ಗೆ ಆದ ತಕ್ಷಣ ಎಲ್ಲರೂ ಅವ್ರವ್ರ ಪಾಡಿಗೆ ಹೊರಟೋಗ್ಬಿಡ್ತಾರೆ. ನಾನು ಇಲ್ಲಿ ಬಂದು ಏನು ಸಾಧನೆ ಮಾಡಿದೆ? ಉಂಡೆ, ತಿಂದೆ, ಕೆಲಸ ಮಾಡಿದೆ ಅನ್ನೋದು ಬಿಟ್ಟರೆ ಮಾಡಿದ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಇಷ್ಟೂ ಮಾಡೋಕ್ಕಾಗದೇ ಇದ್ದಿದ್ದು ಮುಂದೆ ತಾನೇ ಏನು ಮಾಡೋಕ್ಕಾಗುತ್ತೆ? ಕಷ್ಟ ಕೊಡೋಕ್ಕಂತೂ ಆಗಲಿಲ್ಲ. ನಷ್ಟನಾದರೂ ಮಾಡಿ ಜಾಗ ಖಾಲಿ ಮಾಡೋದು ವಾಸಿ. ಕೈಗೆ ಸಿಕ್ಕಿದ ಚಿನ್ನ, ಒಡವೆ, ದುಡ್ಡು ಬಾಚ್ಕೊಂಡು ಹೊರಟ್ಬಿಡೋಣ. ಒಡವೆ ಗಂಟನ ಈ ಪಿಟಾರಿಲ್ಲ ಇಟ್ಟಿದ್ರಲ್ಲ, ನಾಳೆ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಆಗಲೇ ಎತ್ತಿಟ್ಕೊಂಡ್ಬಿಟ್ರಾ? ಇದನ್ನೇ ಅಲ್ವಾ ರಾಧಕ್ಕ ನೀವು ಹುಡುಕ್ತಿದ್ದಿದ್ದು? ಇಲ್ಲ ರಾಧಕ್ಕ, ನಿನಗೆ ತೊಂದರೆ ಆಗಬಾರ್ದು ಅಂತ ಈ ಒಡವೆಗಳನ್ನು ನಾನೇ ತಂದಿದ್ದೀನಿ, ತಗೋ. ಇಲ್ಲ, ಅದು ನಾನು. ಗಾಬರಿ ಆಗಬೇಡ ರಾಧಕ್ಕ. ನಿನ್ನನ್ನು ಅಣಗಿಸೋದಕ್ಕಾಗಲಿ, ನಿನ್ನ ಕಳ್ತನನ ಕಂಡು ಹಿಡಿದು ಶಿಕ್ಷೆ ಕೊಡೋದಕ್ಕಾಗಲಿ ನಾನಿದನ್ನು ಕೊಡ್ತಾ ಇಲ್ಲ. ನಿನಗೆ ಇದರ ಅವಶ್ಯಕತೆ ಇದೆ ಅನಿಸುತ್ತೆ. ನಮಗಂತೂ ಇದರ ಅಗತ್ಯ ಇಲ್ಲ ಪಾಪ. ಅದಕ್ಕೆ ನೀನು ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ಯಾ. ತಗೊಂಡು ಹೋಗು. ಇದರಿಂದ
ನೀನು ಸಂತೋಷವಾಗಿರೋದಾದ್ರೆ ನಮಗೂ ಸಂತೋಷನೇ. ತಗೋ ರಾಧಕ್ಕ, ಈ ಮನೆಗೆ ಬಂದಾಗ್ಲಿಂದ ನಮಗೆಲ್ಲ ತುಂಬ ಸೇವೆ ಮಾಡಿದೀಯಾ. ನೀನು ಮಾಡಿರೋ ಸೇವೆಗೆ ಪ್ರತಿಯಾಗಿ ನಾವೇನೂ ಕೊಟ್ಟಿಲ್ಲ. ನೀನಿದನ್ನ ತಗೊಂಡ್ರೆ ನನಗೂ ಸಮಾಧಾನ. ಪ್ರತಿಯೊಬ್ಬರು ದುಡಿಯೋದು ಭವಿಷ್ಯಕ್ಕೆ 4 ದುಡ್ಡು ಕೂಡಿಡಬೇಕು ಅಂತ. ನೀನು ಇಲ್ಲಿವರೆಗೂ ಮಾಡಿರೋ ಸೇವೆಗೆ ಇದು ಕೊಡ್ತಿರೋದಲ್ಲ, ಮುಂದೆ ನಿನ್ನ ಜೀವನಕ್ಕೆ ಆಗಲಿ ಅಂತ. ನಿನಗೆ ಯಾರೂ ದಿಕ್ಕಿಲ್ಲ, ಕೊನೆ ತನಕ ನಮ್ಮ ಮನೆಯಲ್ಲಿ ಒಬ್ಳಾಗಿರ್ತೀಯ ಅಂತ ಅಂದ್ಕೊಂಡಿದ್ವಿ. ನೀವು ಹೊರಡ್ತೀರಾ ಅಂದಮೇಲೆ ನಿಮ್ಮನ್ನ ಬರೀ ಕೈಯಲ್ಲಿ ಕಳಿಸಿದ್ರೆ ಏನು ಚಂದ. ನೀನಾಗೆ ಹೊರಟೋಗ್ತೀನಿ ಅಂತ ಹೇಳಿದ್ರೆ ನಿನಗೇನು ಕೊಟ್ಟು ಕಳಿಸ್ಬೇಕು ಅಂತ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಏನಾದರೂ ಕೊಟ್ಟಿದ್ದಿದ್ರೆ ಅದು ನಿನಗೆ ತೃಪ್ತಿ ನೀಡಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದರೆ ನಿನಗೀಗ ಏನು ಬೇಕು ಅಂತ ಗೊತ್ತಾಗಿದೆ. ಅದಕ್ಕೆ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಕೊಡ್ತಾ ಇದ್ದೀವಿ. ತಗೊಂಡು ಹೋಗು ರಾಧಕ್ಕ. ಗೋಪಕ್ಕ, ನಾನು ತಪ್ಪು ಮಾಡಿಬಿಟ್ಟೆ. ಉಂಡು ಮನೆಗೆ ದ್ರೋಹ ಬಗೆದ್ಬಿಟ್ಟೆ. ನಾನು ಪಾಪಿ ಪಾಪಿ. ನಾನು ನಾನು ಒಳ್ಳೆಯವಳಲ್ಲ ಗೋಪಕ್ಕ. ಗತಿ ಇಲ್ಲದೆ ನಿಮ್ಮ ಮನೆಗೆ ಬಂದವಳಲ್ಲ. ನಿಮ್ಮ ಮನೆ ಹಾಳು ಮಾಡಬೇಕು ಅಂತ ಬಂದಿರೋ ಪಾಪಿ ನಾನು. ನಾನು ಮಾಡಬಾರ್ದೇ ಇರೋ ಪಾಪ ಮಾಡಿದ್ದೀನಿ. ನೀವು ನನ್ನ ಕ್ಷಮಿಸ್ಬೇಡಿ ಗೋಪಕ್ಕ. ನನ್ನಂಥವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು. ನನಗೆ ಶಿಕ್ಷೆ ಕೊಡಿ. ನನ್ನ ಕೊಂದ್ಬಿಡಿ 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 ಕೊಂದ್ಬಿಡಿ. ಅದಕ್ಕೆ ಏನು ಮಾಡ್ತಿದ್ಯಾ? ಬಿಡು. ರಾಧಕ್ಕ, ನೀನು ಯಾಕೆ ಬಂದೆ? ನಿನ್ನ ಯಾರು ಕಳಿಸಿದ್ರು? ನೀನು ಬಂದಾಗಿಂದ ಏನೇನು ಮಾಡಿದ್ಯಾ ಎಲ್ಲ ನನಗೆ ಗೊತ್ತು. ನಮ್ಮಮ್ಮ ನೀನು ಯಾರು, ನಿನ್ನ ಪೂರ್ವಪರ ಏನು, ಒಳ್ಳೆಯವಳ ಕೆಟ್ಟವಳ ಅಂತ ಏನೂ ಕೇಳದೆ ನೇರವಾಗಿ ಮನೆಗೆ ಯಾಕೆ ಕರ್ಕೊಂಡು ಬಂದ್ರು ಗೊತ್ತಾ? ದಿಕ್ಕಿಲ್ಲದ ಒಬ್ಬ ಹೆಣ್ಮಗಳು ಬೀದಿ ಪಾಲಾಗಬಾರ್ದು ಅನ್ನೋ ಕಾಳಜಿಯಿಂದ. ಕರ್ಕೊಂಡು ಬಂದ ಕ್ಷಣದಿಂದ ಇಲ್ಲಿವರೆಗೂ ಒಂದು ದಿನಾನೂ ನಿನ್ನನ್ನು ನಾವು ಹೊರಗೆ ನೋಡು ಅಂತ ನೋಡಿಲ್ಲ. ಈ ಮನೇಲಿ ಯಾರೂ ನಿನ್ನ ಅನುಮಾನಿಸ್ಲಿಲ್ಲ. ಯಾಕಂದ್ರೆ ಮನುಷ್ಯನನ್ನ ನಂಬಬೇಕು ಅನ್ನೋ ಸಂಸ್ಕಾರ ನಮಗಿದೆ. ಆದರೆ ನೀನು ತಿನ್ನೋ ಅನ್ನದಲ್ಲಿ ವಿಷ ಬೆರೆಸೋ ಪ್ರಯತ್ನ